ಪೌರ ಕಾರ್ಮಿಕರಿಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ಕಾಯಂ ಮಾಡ್ತೀವಿ ಅಂತ ನಮ್ಮ ಪಕ್ಷದ ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ವಿ 2023ರಲ್ಲಿ. ಮೊನ್ನೆ ನಮ್ಮ ಖರ್ಗೆ ಅವರ ನೇತೃತ್ವದಲ್ಲಿ, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಎಲ್ಲ ಸಚಿವರು, ಅದರಲ್ಲೂ ಮಹದೇವಪ್ಪ ಅವರು ಬಂದಿದ್ದರು, ಕೆ ಎಚ್ ಮುನಿಯಪ್ಪನವರು, ಕೃಷ್ಣ ಬೈರೇಗೌಡರು, ಬೈರತಿ ಸುರೇಶ್ ಅವರು, ಹಾಗೆ ಬೆಂಗಳೂರು ನಗರದ ಎಲ್ಲ ಶಾಸಕರು, ಸಚಿವರು ಎಲ್ಲರ ಸಮ್ಮುಖದಲ್ಲಿ 12,500 ಜನ ಪೌರ ಕಾರ್ಮಿಕರಿಗೆ ಕಾಯಂ ಮಾಡುವಂಥ ಆದೇಶ ಪತ್ರಗಳನ್ನು ವಿತರಣೆ ಆಯಿತು. ನಾನು ಹಿಂದೆ ಕಾರ್ಪೊರೇಟರ್ ಆಗಿದ್ದೆ 83ರಿಂದ 88ರವರೆಗೂ. ಆಗೆಲ್ಲ ಕಾಯಂ ನೌಕರರೇ ಇರ್ತಾ ಇದ್ದಿದ್ದು. ಆಮೇಲೆ ಕಾಂಟ್ರಾಕ್ಟ್ ಪದ್ಧತಿ ಬಂದ ಮೇಲೆ ನೌಕರರ ನೇಮಕಾತಿ ನಿಂತೋಗಿತ್ತು. ಮತ್ತು ಈಗ ಪ್ರಾರಂಭ ಆಗಿದೆ 30-40 ವರ್ಷ ಆದಮೇಲೆ. ಮತ್ತು ಅವ್ರಿಗೆ ಸಂಬಳ 19,000 ಬರ್ತಾಯಿತ್ತು. ಈಗ ಅವ್ರಿಗೆ ಹೆಚ್ಚಿನ ಸಂಬಳ ಕೂಡ ಬರುತ್ತೆ. ಅವರು ಕೂಡ ಕಷ್ಟಪಟ್ಟು ಕೆಲಸ ಮಾಡಿದವರು ಒಂದು ಜೀವನ ಮಾಡೋದಕ್ಕೆ ಅವ್ರಿಗೂ ಕೂಡ ಈಗ ಕಾಯಂ ಆಗಿದ್ದರಿಂದ ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಯಾವತ್ತೂ ಅಷ್ಟೇ ನುಡಿದಂತೆ ನಡೆಯುವ ಪಕ್ಷ. ನಮ್ಮ ಪ್ರಣಾಳಿಕೆಯಲ್ಲಿ ಹಾಕಿದ್ವಿ, ಕಾಯಂ ಮಾಡ್ತೀವಿ ಅಂತ ಈಗ ಮಾಡಿದ್ದೀವಿ. ನಮಗೂ ಬಿ ಜೆ ಪಿಗೂ ವ್ಯತ್ಯಾಸ ಇಷ್ಟೇ. ಬಿ ಜೆ ಪಿಯವರು ಹೇಳ್ತಾರೆ, ಮಾಡಲ್ಲ. ನಾವು ಹೇಳ್ತೀವಿ, ಮಾಡಿ ತೋರಿಸ್ತೀವಿ ಅಲ್ವಾ. ಇದಕ್ಕೆ ಭಾಳ ಹೋರಾಟ ಮಾಡಿದ್ದಾರೆ. ಎಲ್ಲಿ IPD ಸಾಲಪ್ಪನವರಿಂದ ಹಿಡಿದು ಚಂದ್ರಪ್ಪ ಅಂತಿದ್ರು, ವಿಜಯ್ ಕುಮಾರ್ ಅವರ ತಂದೆ. ಆಮೇಲೆ ವಿಜಯ್ ಕುಮಾರ್ ಅವರು, KC ವಿಜಯ್ ಕುಮಾರ್, KH ನರಸಿಂಹ ಅವರು, ಅದೇ ರೀತಿ ರಾಮಚಂದ್ರ, ಮತ್ತು ಇನ್ನೂ ನಾರಾಯಣ್, ಮೈಸೂರು ನಾರಾಯಣ್, ಮತ್ತು ಇನ್ನೂ ಅನೇಕ ಮುಖಂಡರಿದ್ದಾರೆ. ಅದ್ರಲ್ಲಿ ನಮ್ಮ ಇಲ್ಲಿ ಬೆಂಗಳೂರು ನಗರದಲ್ಲಿ ನಮ್ಮ ಮುತ್ಯಾಲು, ಇಲ್ಲೇ ಚಂದ್ರಪ್ಪ ನಗರದಲ್ಲೇ ಇರೋದು. ಮುತ್ಯಾಲು ಕೂಡ ಭಾಳ ಹೋರಾಟ ಮಾಡಿದ್ದಾನೆ. ಎಲ್ಲರ ಹೋರಾಟದ ಫಲವಾಗಿ ಇವತ್ತು ಪೌರ ಕಾರ್ಮಿಕರಿಗೆ ರಾಜ್ಯದಲ್ಲಿ ಉದ್ಯೋಗ ಕಾಯಂ ಆಗ್ತಾ ಇದೆ. ಅವರ ಜೀವನ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗಿದೆ. ನಿಮಗೆ ಈ ಸಂದರ್ಭದಲ್ಲಿ ನಗರವನ್ನು ಚೆನ್ನಾಗಿಟ್ಕೊಳ್ಳೋಕ್ಕೆ ಈಗೆಲ್ಲ ನಿಮಗೆ ಕಾಯಂ ಆಗ್ತಾ ಇದೆ. ಇನ್ನೂ ಹೆಚ್ಚು ಶ್ರದ್ಧೆಯಿಂದ ಕೆಲಸ ಮಾಡಿ ಅಂತ ಅವ್ರಿಗೆ ಕಿವಿ ಮಾತು ಹೇಳ್ತಾರೆ. ನಿವೇಶನ ಬೇಕು ಅಂತ. ನಿವೇಶನ